ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ GUI ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ಸ್ಗೆ ಯಾವ ಥರ ಕ್ರಿಯೇಟ್ ಮಾಡಬೇಕು ಮತ್ತು ಅದರಿಂದ ಏನೆಲ್ಲ ಮಿನಿ ಪ್ರಾಜೆಕ್ಟ್ಸ್ ಮಾಡ್ಬೋದು ಅಂತ ಒಂದು ಸ್ವಲ್ಪ ನೋಡೋಣ. ಆ ಸ್ಕಿಲ್ಸ್ ಕೂಡ ನಮಗೆ ಹೆಲ್ಪ್ ಆಗುತ್ತೆ ಪ್ರಾಜೆಕ್ಟಲ್ಲಿ. ಅದಕ್ಕೆ ಸೊ ಇವತ್ತೇನು ಡಿಸ್ಕಸ್ ಮಾಡೋಣ ಅಂದರೆ ಹೌ ಟು ಕ್ರಿಯೇಟ್ ವಿಂಡೋಸ್ ಯೂಸಿಂಗ್ ಟಿಂಕರ್ ಅಂತ ಒಂದು ಪ್ಯಾಕೇಜ್ ಇದೆ. ಇಲ್ಲಿ ಸ್ಪೆಲ್ ಮಾಡ್ತೀನಿ ನೋಡ್ರಿ, ಇಲ್ಲಿ ಬರ್ತೀನಿ. ಸೊ ಪೈಥಾನಲ್ಲಿ ಒಂದು ಲೈಬ್ರರಿ ಇದೆ, ಅದರ ಹೆಸರು ಟಿಂಕರ್, TKINTER. ಈ ಥರದ್ದು ಒಂದು ಪ್ಯಾಕೇಜ್ ಇದೆ. ಇದನ್ನ ಯೂಸ್ ಮಾಡ್ಕೊಂಡು ನಾವು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ವಿಂಡೋ ಅಪ್ಲಿಕೇಶನ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಬೋದು. ಇದನ್ನ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಅದಕ್ಕೆ ಸೊ ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊಂಡು ನೋಡ್ರಿ, ನೀವಿಲ್ಲಿ ಫೈಲು ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನೀವು ಎಲ್ಲಿ ಕ್ಲಿಕ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸಪೋಸ್ ಫೋಕಸ್ ಮೈ ಎನ್ವೈರನ್ಮೆಂಟ್ ಮೇಲೆ ಇರುತ್ತೆ, ನೀವು ಹೋಗಿ ನ್ಯೂ ಫೈಲ್ ಅಂತ ಕೊಟ್ಟರೆ ನಿಮ್ಮ ಫೈಲು ಮೈ ENV ನಲ್ಲಿ ಇರುತ್ತೆ. ಅಥವಾ ಸ್ಟ್ಯಾಟಿಕ್ ಮೇಲೆ ಫೋಕಸ್ ಇತ್ತು ಅಂದರೆ ಅದರಲ್ಲೂ ಕ್ರಿಯೇಟ್ ಆಗಿಬಿಡುತ್ತೆ. ಅದಕ್ಕೆ ಫೈಲ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಮೇಕ್ ಶೂರ್ ವೇರ್ ಯುವರ್ ಫೋಕಸ್ ಈಸ್. ನೋಡ್ರಿ, ಇಲ್ಲಿ ನನಗೆ app.py ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ದೀನಿ. ಇವಾಗ ನೀವು ಕ್ರಿಯೇಟ್ ಮಾಡಿದ್ರೆ ಅದು ಪೈಥಾನ್ ಪ್ರಾಜೆಕ್ಟ್ ಒಳಗಡೆ ಫೈಲ್ ಆಗಿ ಸೇವ್ ಆಗುತ್ತೆ. ಈ ಥರ ನೀವು ಕೇರ್ ತಗೋಬೇಕು. ಸೊ app.py ಮೇಲೆ ಫೋಕಸ್ ಇರಲಿ. ಕ್ರಿಯೇಟ್ ಎ ನ್ಯೂ ಫೈಲ್ ಆ್ಯಂಡ್ ನೇಮ್ ದಿಸ್ ಫೈಲ್ ಆಸ್ myWindow.py. ನೋಡಿ, ಈ ಥರ ನಿಮಗೆ ಕಾಣಿಸ್ಬೇಕು. ಮೈ ವಿಂಡೋ ನೋಡಿ ಇಲ್ಲಿದೆ. ಎಲ್ಲಿದೆ? ಈ ಪ್ರಾಜೆಕ್ಟ್ ನಮ್ಮ ಮೇನ್ ಫೋಲ್ಡರಲ್ಲೇ ಇದೆ ಅಂತ ಅರ್ಥ. ನೀವು ಅಷ್ಟೇ app.py ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನ್ಯೂ ಫೈಲ್ ತಗೊಂಡು myWindow.py ಅಂತ ಕ್ರಿಯೇಟ್ ಮಾಡ್ಕೊಳ್ರಿ. ಫಸ್ಟ್ ಒಂದೆರಡು ಎಕ್ಸಾಂಪಲ್ ನಾನು ಸ್ಲೋ ಹೇಳ್ತೀನಿ, ಆಮೇಲೆ ನಾನು ಮಾಡ್ತಾ ಹೋಗ್ತೀನಿ, ನೀವು ಟ್ರೈ ಮಾಡುವಂತ್ರಿ. ಸೊ ಕ್ರಿಯೇಟ್ ಎ ಫೈಲ್ ಆ್ಯಂಡ್ ನೇಮ್ ಇಟ್ myWindow.py. ಕ್ರಿಯೇಟ್ ಮಾಡಿ. ಆಯ್ತಾ? ಕ್ರಿಯೇಟ್ ಮಾಡಿದ್ರಾ? ಡನ್. ಆಯ್ತಾ? ಕ್ರಿಯೇಟ್ ಮಾಡಿದ್ರಾ ಫೈಲು? ಇದ್ರೊಳಗಡೆ ಸೊ ಆ ಪ್ಯಾಕೇಜನ್ನ ನಾವು ಇಂಪೋರ್ಟ್ ಮಾಡ್ಕೋಬೇಕು. ಇಂಪೋರ್ಟ್ ಟಿಂಕರ್ ಆಸ್ TK. ಬರೀರಿ ಲೈನನ್ನು. ಇಂಪೋರ್ಟ್ ಟಿಂಕರ್ ಆಸ್ TK. ನೀವು ಬರೆದ್ಮೇಲೆ ಒಂದು ಸ್ವಲ್ಪ ನನಗೆ ಅಪ್ಡೇಟ್ ಮಾಡಿ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಆಯ್ತಾ? ಇದು ಎಲ್ಲರೂ ಟ್ರೈ ಮಾಡ್ತಿದ್ದೀರಾ ಅಥವಾ ಹೆಂಗೆ ಆಮೇಲೆ ಮಾಡ್ತೀರಾ? ಇವಾಗ ಕೇಳಿಸ್ಕೊಂಡು ಏನು ಪ್ಯಾರಲಲ್ ಆಗಿ ವರ್ಕ್ ಮಾಡ್ತಿದ್ದೀರಾ? ಮಾಡ್ತೀನಿ ಸರ್. ಆಮೇಲೆ ಟ್ರೈ ಮಾಡ್ತೀರಾ? ಹಾ ಸರ್. ಓಕೆ, ಬೇರೆಯವರು? ಕಾರ್ತಿಕ್, ಭಾವನಾ? ನಾನು ಆಮೇಲೆ ಮಾಡ್ತೀನಿ ಸರ್. ಓಕೆ, ಕಾರ್ತಿಕ್ ಸರ್ ರೆಕಾರ್ಡ್ ನೋಡ್ಕೊಂಡು ಮಾಡ್ತಾ ಇರ್ತೀರಾ? ಓಕೆ ಓಕೆ, ನಾನು ಆಗ್ಲಾಗ್ಲ ಕೇಳೋದೇ ಆಗುತ್ತೆ, ಅದಕ್ಕೆ ನಾನು ಒಂದೆರಡು ಕಾನ್ಸೆಪ್ಟ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಹೆಂಗೋ ರೆಕಾರ್ಡ್ ಇರುತ್ತಲ್ಲ, ಟ್ರೈ ಮಾಡಿ. ಓಕೆ, ಫೈನ್. ನೋಡ್ರಿ, ಇವಾಗ ಇಂಪೋರ್ಟ್ ಟಿಂಕರ್ ಆಸ್ TK ಅಂತ ಮಾಡಿದೆ. ಸಿ TK ಅನ್ನೋ ಲೈಬ್ರರಿ ಒಳಗಡೆ ತುಂಬಾನೇ ಇಲ್ಲಿ ಹೇಳ್ತಾ ಇದೆ ನೋಡಿ, TK ಇಸ್ ಎ ಮಾಡ್ಯೂಲ್. ಓಕೆ, ಸೊ ಈ ಮಾಡ್ಯೂಲ್ ಒಳಗಡೆ ತುಂಬಾ ಕ್ಲಾಸಸ್ ಇರುತ್ತೆ. ಇಲ್ಲಿ ಹೇಳುತ್ತೆ ನೋಡಿ, ಇಲ್ಲಿ ಏನೇನಿದೆ ಅಂತ ಇಲ್ಲಿ ಹೇಳುತ್ತೆ. ಟಿಂಕರ್ ಪ್ರೊವೈಡ್ಸ್ classes which allow the display, positioning and control of widgets. Top level widgets are TK and the top level. Other widgets are frame, label, entry, text, canvas. ನೋಡಿ, ಇದೆಲ್ಲ ಇದೆ ಇಲ್ಲಿ ಇನ್ಫಾರ್ಮೇಶನ್. ಸೊ ಇದರ ಅರ್ಥ ಏನಂದ್ರೆ, ನೀವೊಂದು ವಿಂಡೋ ಕ್ರಿಯೇಟ್ ಮಾಡಬೇಕು, ಕ್ಯಾಲ್ಕುಲೇಟರ್ ಥರದ ಅಪ್ಲಿಕೇಶನ್ಸ್ ಮಾಡಬೇಕು ಅಂತಂದರೆ ಈ ಪ್ಯಾಕೇಜ್ ನಿಮಗೆ ತುಂಬ ಯೂಸ್ ಆಗುತ್ತೆ. ನೀವು ಯಾವುದೇ ವಿಂಡೋಸ್ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನೀವು ಪೇಂಟ್ ಓಪನ್ ಮಾಡ್ಕೊತೀರಾ ಅಂತ ಇಟ್ಕೊಳ್ಳಿ. ಪೇಂಟ್ ನೋಡ್ರಿ, ಇದು ಒಂದು ವಿಂಡೋ ಅಂತೀವಲ್ವಾ, ವಿಂಡೋ ಇದು. ಈ ವಿಂಡೋ ನೇಚರ್ ಏನು? ಇಲ್ಲಿ ಮಿನಿಮೈಸ್ ಇದೆ, ಮ್ಯಾಕ್ಸಿಮೈಸ್ ಇದೆ, ಕ್ಯಾನ್ಸಲ್ ಇದೆ.
ಅದರೊಳಗಡೆ ಏನೇನೋ ಕಾಂಪೊನೆಂಟ್ಸ್ಗಳಿದ್ದಾವೆ. ಸೊ ಇದು ನಾವೆಲ್ಲರೂ ಪೇಂಟ್ ಮಾಡೋದಕ್ಕೆ ಯೂಸ್ ಮಾಡೋ ಅಂಥ ಒಂದು ಸಾಫ್ಟ್ವೇರ್. ಓಕೆ, ಸೊ ನೀವು ಯಾವುದೇ ಅಪ್ಲಿಕೇಶನ್ ಓಪನ್ ಮಾಡಿ ಒಂದು ವಿಂಡೋ ಓಪನ್ ಆಗುತ್ತೆ ಮೈಕ್ರೋಸಾಫ್ಟ್ ವಿಂಡೋಸಲ್ಲಿ, ಅದಕ್ಕೆ ಅದರ ಹೆಸರು ವಿಂಡೋಸ್. ಈಗ ನಾವು ಒಂದು ವಿಂಡೋ ಕ್ರಿಯೇಟ್ ಮಾಡಬೇಕು. ಸೊ ನೀವು ಒಂದು ಪೈಥಾನ್ ಯೂಸ್ ಮಾಡ್ಕೊಂಡು ವಿಂಡೋ ಕ್ರಿಯೇಟ್ ಮಾಡಬೇಕಂದ್ರೆ ಆಲ್ರೆಡಿ ಒಂದು ಕ್ಲಾಸ್ ಇದೆ, ಅದರ ಹೆಸರು ಟಿಕೆ ಅಂತ. ಅದರದ್ದು ಆಬ್ಜೆಕ್ಟ್ ಅನ್ನ ನೀವು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನೋಡಿ, ವಿಂಡೋ ಅಂತ ಆಬ್ಜೆಕ್ಟ್ ತಗೊಂತೀನಿ, ಈಸ್ ಈಕ್ವಲ್ ಟು ಲೈಬ್ರರಿ ಹೆಸರು ಟಿಕೆ ಡಾಟ್, ಇದ್ರೊಳಗಡೆ ಇರೋ ಕ್ಲಾಸ್ ಹೆಸರೇನು. ಯಾವಾಗಲೂ ನೋಡಿ, ಪ್ರೀ ಡಿಫೈನ್ಡ್ ಕ್ಲಾಸ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಬರೀಬೇಕು, ಕ್ಯಾಪಿಟಲ್ ಟಿ ಸ್ಮಾಲ್ ಕೆ ಹಿಂಗ್ ಬರೀಬೇಕು. ವಿಂಡೋ ಈಸ್ ಈಕ್ವಲ್ ಟು ಟಿಕೆ ಡಾಟ್ ಟಿಕೆ. ಈ ಟಿಕೆ ಅಂದ್ರೆ ಇದಕ್ಕೆ ಕೊಟ್ಟಿರೋ ಆಲ್ಟರ್ನೇಟ್ ನೇಮ್, ಲೈಬ್ರರಿ ಹೆಸರು. ಈ ಟಿಕೆ ಕ್ಯಾಪಿಟಲ್ ಟಿ ಸ್ಮಾಲ್ ಕೆ ಬರ್ದೀವಲ್ಲ, ಇದು ಕ್ಲಾಸ್ ನೇಮ್. ಇಲ್ಲೊಂದು ಕಮೆಂಟ್ ಬರೀತೀನಿ ನಾನು, ವೇರ್ ಟಿಕೆ ಈಸ್ ಕ್ಲಾಸ್, ವಿಂಡೋ ಈಸ್ ಇಟ್ಸ್ ಆಬ್ಜೆಕ್ಟ್ ಅಂತ ಅರ್ಥ. ಈಗ ನೀವು ವಿಂಡೋ ಅಂತ ಆಬ್ಜೆಕ್ಟ್ ತಗೊಂಡಿದ್ರೆ ಅಂದ್ರೆ ಅದು ಟಿಕೆ ಕ್ಲಾಸ್ ಇಂದು, ಅದರಲ್ಲಿ ಒಂದು ವಿಂಡೋ ಇದೆ ಅಂತ ಅರ್ಥ. ಆ ವಿಂಡೋ ನಿಮಗೆ ಕಾಣಿಸ್ಬೇಕಪ್ಪ ಅಂದ್ರೆ ನೀವು ಇನ್ನೊಂದು ಫಂಕ್ಷನ್ ಕಾಲ್ ಮಾಡಬೇಕು, ವಿಂಡೋ ಡಾಟ್ ಮೇನ್ ಲೂಪ್ ಅಂತ ಬರೀಬೇಕು. ಇಲ್ಲಿ ಬರೀತೀನಿ ನೋಡಿ, ಮೇನ್ ಲೂಪ್ is a function which activates window. ಓಕೆ ನೋಡಿ, 3 ಲೈನ್. ಇದನ್ನ ರನ್ ಮಾಡ್ತೀನಿ ಇವಾಗ. ಪೈಥಾನ್ my window dot py. ಸೊ ಈಗ ನನಗೊಂದು ವಿಂಡೋ ಬರ್ಬೇಕು ನೋಡಿ, ವಿಂಡೋ ಬರ್ತಾ ಇದೆ. ಕಾಣಿಸ್ತಾ ಇದೆಯಾ ಔಟ್ಪುಟ್ ಎಲ್ಲರಿಗೂ? ವಿಂಡೋ ವಿಸಿಬಲ್ ಇದೆಯಾ? ವಿಂಡೋ ಔಟ್ಪುಟ್? ಎಸ್ ಸರ್. ಹಾ ನೋಡಿ, ಈ ವಿಂಡೋಗೆ ಬೈ ಡಿಫಾಲ್ಟ್ ಸ್ವಲ್ಪ ವಿಡ್ತ್ ಇದೆ, ಸ್ವಲ್ಪ ಹೈಟ್ ಇದೆ, ಮತ್ತೆ ಇಲ್ಲಿ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಯಾನ್ಸಲ್ ಅನ್ನೋ ಫೀಚರ್ಸ್ ಇದಾವೆ. ಈಗ ನನಗೆ ಇದ್ರ ಸೈಜ್ ಜಾಸ್ತಿ ಇರಬೇಕಪ್ಪ, ಹಿಂಗಿರ್ಬೇಕು, ದೊಡ್ಡದಿರ್ಬೇಕು ವಿಂಡೋ, ಮಾಡ್ಬೋದು. ಅದಕ್ಕೆ ಅಂತ ಫಂಕ್ಷನ್ ಇದೆ, ಅದನ್ನ ಕಾಲ್ ಮಾಡಿಬಿಟ್ಟು ವಿಡ್ತು ಮತ್ತೆ ಹೈಟ್ ಅನ್ನ ನಾವು ಜಾಸ್ತಿ ಮಾಡ್ಬೋದು. ಮತ್ತೆ ಇಲ್ಲಿ ಟೈಟಲ್ ಅಲ್ಲಿ ಟಿಕೆ ಅಂತ ಇದೆ, ಇಲ್ಲ ಅಲ್ಲಿ ನನಗೇನೋ ಬೇಕು, ನನ್ನ ಇಷ್ಟ, ನಾನೇನೋ ಕೊಡ್ತೀನಿ, ಪಾಸಿಬಲ್ ಅದು ಮಾಡ್ಬೋದು. ಅದು ತೋರಿಸ್ತೀನಿ ನೋಡಿ. ಸೊ ನೀವು ಒಂದ್ಸಲ ಮೇನ್ ಲೂಪ್ ಬರೆದ್ಬಿಟ್ರೆ ನೀವು ಇನ್ನೇನೇ ಬರೆದ್ರೆ ಅದ್ರ ಮೇಲೆ ಬರೀಬೇಕು, ಮೇನ್ ಲೂಪ್ ಇನ್ ಕೆಳಗಡೆ ಬರೀಬಾರ್ದು. ಓಕೆ, ಟೈಟಲ್ ಬಾರ್ ಚೇಂಜ್ ಮಾಡೋಣ, ವಿಂಡೋ ಡಾಟ್ ಟೈಟಲ್ ಏನು, ಮೈ ವಿಂಡೋ ಬೇಡ, ಲೆಟ್ ಅಸ್ ಚೆಕ್. ಅರೆ let us check even or odd. ನೋಡಿ, ಈ ತರ ಕೊಟ್ಟಿನಿ. ಆ ಟೈಟಲ್ ಈ ತರ ಕಾಣಿಸ್ಬೇಕು ವಿಂಡೋ ಮೇಲೆ. ಆಮೇಲೆ ಅದರ ಸೈಜ್ ಜಿಯೋಮೆಟ್ರಿ ಅಂತ ಫಂಕ್ಷನ್ ಇದೆ, ಜಿಯೋಮೆಟ್ರಿ. ಇದಕ್ಕೆ ನೀವು ಸಿಂಗಲ್ ಕೋಟ್ ಅಲ್ಲಿ 500 ವಿಡ್ತ್ ಎಕ್ಸ್ 500 ಹೈಟ್, 500 ಎಕ್ಸ್ 500 ಬರೆದ್ರೆ ಇದು ವಿಡ್ತ್ ಮತ್ತೆ ಇದು ಹೈಟ್. ನೋಡ್ರಿ, ಈಗ ನಾನು ಟೈಟಲ್ ಬಾರ್ ಚೇಂಜ್ ಮಾಡಿದೆ, ಡೈಮೆನ್ಷನ್ ಚೇಂಜ್ ಮಾಡಿದೆ. ಇವಾಗ ರನ್ ಮಾಡಿದ್ರೆ ಆ ಚೇಂಜಸ್ ನಮಗೆ ಕಾಣಿಸ್ಬೇಕು. ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ ಟೈಟಲ್ ಬಾರ್, ಲೆಟ್ ಅಸ್ ಚೆಕ್ ಈವನ್ ಆರ್ ಆಡ್. ನೋಡಿ, 500 ವಿಡ್ತ್ 500 ಹೈಟ್. ನನಗೆ ವಿಡ್ತ್ ಜಾಸ್ತಿ ಬೇಕಂದ್ರೆ ವಿಡ್ತ್ ಚೇಂಜ್ ಮಾಡಿ, 500 ಬದಲು ಒಂದು 800 ಕೊಡ್ತೀನಿ. ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಹೆಂಗ್ ಚೇಂಜ್ ಆಗ್ತಿದೆ ಅಂತ? ಸೊ ನೋಡಿ, ಜಿಯೋಮೆಟ್ರಿ ಅಂತ ಬರೆದ್ರೆ ಈ ತರ ವಿಂಡೋನ ಡೈಮೆನ್ಷನ್ ಅನ್ನ ನೀವು ಕಂಟ್ರೋಲ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡೋಣ, ಇದ್ರೊಳಗಡೆ ಒಂದು ಲೇಬಲ್, ಒಂದು ಟೆಕ್ಸ್ಟ್ ಬಾಕ್ಸ್, ಬಟನ್, ಈ ತರದನ್ನ ಡಿಸೈನ್ ಮಾಡೋದನ್ನ ಕಲಿಯೋಣ ಇವಾಗ. ಓಕೆ ನೋಡಿ, ಇದರಲ್ಲಿ ಒಂದು ಕಾನ್ಸೆಪ್ಟ್ ತಿಳ್ಕೊಬೇಕು ನೀವು. ನಾವು ಮ್ಯಾಥ್ಸ್ ಅಲ್ಲಿ ಏನಂತಿದ್ವಿ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಎಕ್ಸ್ ವೈ ಆಕ್ಸಿಸ್ ಮೀಟ್ ಆಗೋ ಮಧ್ಯದ ಪಾಯಿಂಟ್ ನ ಆರಿಜಿನ್ ಅಂತಿದ್ವಿ. ಬಟ್ ಇದರಲ್ಲಿ ಗ್ರಾಫಿಕ್ಸ್ ಅಲ್ಲಿ ಇಲ್ಲಿ ಈ ಲೆಫ್ಟ್ ಕಾರ್ನರ್ ಇದೆಯಲ್ಲ, ಟಾಪ್ ಲೆಫ್ಟ್ ಕಾರ್ನರ್ ನೋಡಿ, ನಾನು ಇಲ್ಲಿ ಮೌಸ್ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಲ್ಲ, ಇದನ್ನ ಆರಿಜಿನ್ ಅನ್ಬೇಕು. ಇದು ಆರಿಜಿನ್. ಹಿಂಗೆ ಎಕ್ಸ್ ಆಕ್ಸಿಸ್ ಇರುತ್ತೆ, ಹಿಂಗೆ ವೈ ಆಕ್ಸಿಸ್ ಇರುತ್ತೆ. ಅಥವಾ ಎಕ್ಸ್ ಆಕ್ಸಿಸ್ ಅನ್ಬೋದು, ಲೆಫ್ಟ್ ಅನ್ಬೋದು, ಅಥವಾ ಟಾಪ್ ಅನ್ಬೋದು. ವೈ ಆಕ್ಸಿಸ್ ನ ಟಾಪ್ ಅಂತೀವಿ, ಎಕ್ಸ್ ಆಕ್ಸಿಸ್ ನ ಲೆಫ್ಟ್ ಅಂತೀವಿ. ಓಕೆ, ಸೊ ಇವಾಗ ಇದೆಲ್ಲ ಯಾಕೆ ಬೇಕು ಅಂತ ಈಗ ಅರ್ಥ ಆಗುತ್ತೆ ನಿಮಗೆ. ಈಗ ನನಗೆ ಇಲ್ಲೊಂದು ಲೇಬಲ್ ಬರಬೇಕು, ಎಂಟರ್ ಎ ನಂಬರ್ ಅಂತ. ಅದಕ್ಕೆ ನೋಡಿ, ಲೇಬಲ್ ಬೇಕಂದ್ರೆ ಏನ್ ಮಾಡ್ಬೇಕು, ಎಗೈನ್ ಅದಕ್ಕೂ ಒಂದು ಕ್ಲಾಸ್ ಇದೆ, ಅದ್ರದ್ದು ಒಂದು ಆಬ್ಜೆಕ್ಟ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಮಾಡ್ತೀನಿ ನೋಡಿ, LBL
LBL is object name is equal to tk.label. ನೋಡಿ ಮೊದಲನೇ ಲೆಟರ್ ಯಾವಾಗಲೂ ಕ್ಯಾಪಿಟಲ್ ಇರುತ್ತೆ. ಓಕೆ, ಈ ಲೇಬಲ್ ನಿಮಗೆ ಕಾಣಿಸ್ಬೇಕು ಅಂದ್ರೆ ಇದು ಯಾರ ಮೇಲೆ ಇರಬೇಕು? ಈ ವಿಂಡೋ ಮೇಲೆ ಇದ್ರೆ ನಿಮ್ ಕಣ್ಣಿಗೆ ಕಾಣುತ್ತದೆ, ಇಲ್ಲ ಅಂದ್ರೆ ಕಾಣಿಸಲ್ಲ. ಅದಕ್ಕೆ ಫಸ್ಟ್ ಆರ್ಗ್ಯುಮೆಂಟ್ ವಿಂಡೋ ಅಂದ್ರೆ ಏನಂತ, ಮಾಸ್ಟರ್, ಇದ್ರ ಮೇಲೆ ಅದಿರಬೇಕು ಅಂತ. ಓಕೆ, ಆಮೇಲೆ ಏನನ್ನ ಲೇಬಲ್ ತಗೊಂತಿರೋ ಉದ್ದೇಶ ಏನು? ಏನನ್ನಾದ್ರೂ ತೋರ್ಸೋಕೆ ಏನ್ ತೋರಿಸ್ತೀವಿ? ಟೆಕ್ಸ್ಟ್, ಅದನ್ನ ಹೇಳಬೇಕು. ಟೆಕ್ಸ್ಟ್ ಇಸ್ ಈಕ್ವಲ್ ಟು ಎಂಟರ್ ಎ ನಂಬರ್ ಅಂತ ಹೇಳಿದೆ. ಓಕೆ, ಇಷ್ಟು ಬರೆದ್ರೆ ಏನಾಗುತ್ತೆ, ಲೇಬಲ್ ಕ್ರಿಯೇಟ್ ಆಗುತ್ತೆ, ಮೆಮೊರಿನಲ್ಲಿ ಇರುತ್ತೆ. ಇದು ನಿಮ್ ಕಣ್ಣಿಗೆ ಕಾಣಲ್ಲ. ಇದು ನಿಮಗೆ ಕಾಣಿಸ್ಬೇಕಂದ್ರೆ ನಿಮ್ ವಿಂಡೋ ನೋಡ್ರಿ ಎಷ್ಟಿದೆ, ಹಿಂಗ್ ವಿಡ್ತ್ 800 ಇದೆ, ಹೈಟ್ 500 ಇದೆ. ಆ 800 500 ಡೈಮೆನ್ಷನ್ ಇಲ್ಲಿರೋ ವಿಂಡೋದಲ್ಲಿ ಇದು ಎಲ್ಲಿರ್ಬೇಕು ಅಂತ ನೀವು ಹೇಳ್ಬೇಕು. ಇದ್ರದ್ದು XY ಆಕ್ಸಿಸ್ ಹೇಳ್ಬೇಕು, ಅವಾಗ ಅದು ನಿಮಗೆ ಕಾಣಿಸುತ್ತೆ. ಅದಕ್ಕೆ LBL.place ಅಂತ ತಗೊಂಡು x ಎಷ್ಟು, ನಾನು ಸುಮ್ಮನೆ 100 ಅಂತ ಕೊಡ್ತೀನಿ. ಯಾಕೆ 100 ತಗೊಂಡೆ? ರ್ಯಾಂಡಮ್ ತಗೊಂತಿದ್ದೀನಿ. ಓಕೆ, x 100, y 50 ಅಂತ ತಗೊಂತೀನಿ. ಅಂದ್ರೆ ನನ್ನ ಪ್ರಕಾರ ಏನು, ಈ ಲೆಫ್ಟ್ ಇಂದ ಹಿಂಗೆ y ಎಷ್ಟು, x ಎಷ್ಟು 100 ಪಿಕ್ಸೆಲ್, y ಎಷ್ಟು 50 ಪಿಕ್ಸೆಲ್ಸ್, ಆ ಕೋಆರ್ಡಿನೇಟ್ಗೆ ಒಂದು ಪಾಯಿಂಟ್ ಮೀಟ್ ಆಗುತ್ತೆ, ಅಲ್ಲಿ ಲೇಬಲ್ ಇರಬೇಕು ಅಂತ ಅರ್ಥ. ಈಗ ರನ್ ಮಾಡ್ತೀನಿ ನೋಡಿ. ಲೇಬಲ್ ಕಾಣಿಸ್ತಾ ಇದೆಯಾ ನಿಮ್ಗೆ? ನೋಡಿ, ಹಿಂಗೆಷ್ಟು 100, ಹಿಂಗೆಷ್ಟು 50 ಕಾಣಿಸ್ತಾ ಇದೆಯಾ ಲೇಬಲ್? ಎಸ್, ಕಾರ್ತಿಕ್ ಕಾಣಿಸ್ತಾ ಇದೆಯಾ? ವಿಂಡೋ ಬಂತ? ಓಕೆ, ನೋಡಿ ಇಲ್ಲಿ ಎಂಟರ್ ಎ ನಂಬರ್ ಅಂತ ಲೇಬಲ್ ಬಂತು. ಈ ಲೇಬಲ್ ಮುಂದ್ಗಡೆ ಈಗ ಏನ್ ಬರ್ಬೇಕು ನಿಮಗೆ? ಒಂದು ಟೆಕ್ಸ್ಟ್ ಬಾಕ್ಸ್ ಬರಬೇಕು. ಅದಕ್ಕೂ ಕೂಡ ಕ್ಲಾಸ್ ಇದೆ. ಟೆಕ್ಸ್ಟ್ ಬಾಕ್ಸ್ ಬೇಕಾ? ಅದಕ್ಕೂ ಕ್ಲಾಸ್ ಇದೆ. ನಿಮ್ ಕೆಲಸ ಏನು, ಅದರದ್ದೊಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಮಾಡ್ತೀನಿ ನೋಡಿ, ನೀವು ಆಮೇಲೆ ಟ್ರೈ ಮಾಡಿ, ನಾನೆಲ್ಲ ವರ್ಕ್ ಮಾಡ್ಬಿಡ್ತೀನಿ. T1 is equal to tk.entry. ಸೊ ಕ್ಲಾಸ್ ಹೆಸರೇನು? ಎಂಟ್ರಿ ಅಂತ. ಅದನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಟೆಕ್ಸ್ಟ್ ಬಾಕ್ಸ್ ಬರುತ್ತೆ. ಇದು ಎಲ್ಲಿರ್ಬೇಕು? ಇದ್ರ ಪೇರೆಂಟ್ ಯಾರು? ವಿಂಡೋ. ಓಕೆ, ಇದು ಎಲ್ಲಿರ್ಬೇಕು? ಲೇಬಲಿನ ಮುಂದಿರ್ಬೇಕು. T1.place x ನಾನು ಎಷ್ಟು ಕೊಡ್ತೀನಿ ಅಂದ್ರೆ, ಲೇಬಲಿಗೆ ಆಲ್ರೆಡಿ 100 ಯೂಸ್ ಮಾಡೀನಿ. ಲೇಬಲ್ ವಿಡ್ತ್ ಒಂದು 100 ಇರ್ಬೋದು. ಅದ್ರ ಮುಂದೆ ಬರ್ಬೇಕಂದ್ರೆ x ಎಷ್ಟು ಕೊಡ್ತೀನಿ? 200 ಕೊಡ್ತೀನಿ. y ಮಾತ್ರ ಅಷ್ಟೇ ಕೊಡ್ತೀನಿ, 50. ನೋಡಿ, ಇವಾಗ ನಾನು ಬರ್ದಿರೋದೆಲ್ಲ ಕರೆಕ್ಟ್ ಇದ್ರೆ, ಇಲ್ಲಿ ಲೇಬಲ್ ಇದೆ, ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಇದೆ. ನೋಡಿ, ನೀವು ಇಲ್ಲಿ ಏನಾದರೂ ಟೈಪ್ ಮಾಡ್ಬೋದು, ಬರುತ್ತೆ. ಓಕೆ, ಈಗ ಇನ್ನೊಂದು ಏನ್ ಬೇಕು ಹೇಳ್ರಿ, ನಮಗೆ ಬಟನ್ ಬೇಕು. ಆ ಬಟನ್ ಅನ್ನ ಈ ಟೆಕ್ಸ್ಟ್ ಬಾಕ್ಸಿನ ಕೆಳಗೆ ತರೋಣ. ಸೊ ಟೆಕ್ಸ್ಟ್ ಬಾಕ್ಸ್ ಇಂದ ಕೆಳಗೆ ತರಬೇಕಂದ್ರೆ ಎಕ್ಸ್ ಟೆಕ್ಸ್ಟ್ ಬಾಕ್ಸಿಗೆ ಎಷ್ಟು ಕೊಟ್ಟಿದ್ವಿ? 200. ಇದಕ್ಕೂ 200 ಕೊಡಬೇಕು. y ಇದ್ರ ಕೆಳಗೆ ಬರ್ಬೇಕಂದ್ರೆ ಇದ್ರದ್ದು y 50 ಇತ್ತು, ಇನ್ನೊಂದು 50 ಆ್ಯಡ್ ಮಾಡಿಬಿಟ್ರೆ ಒಂದು ಸ್ವಲ್ಪ ಹಿಂಗೆ ಕೆಳಗಡೆ ಬರುತ್ತೆ. ಅದಕ್ಕೆ ನಾನು ಬಟನ್ಗೆ ಏನು ಮಾಡ್ತೀನಿ ನೋಡಿ, ಇಲ್ಲಿ ಬಟನ್ ತೊಗೊತೀನಿ. ಬಟನ್ btn is equal to tk.button window comma text is equal to is even ಅಂತ ಅದ್ರ ಮೇಲೆ ಮೆಸೇಜ್ ಹಾಕ್ತೀನಿ. ನೆಕ್ಸ್ಟ್ ಅದನ್ನ ಪ್ಲೇಸ್ ಮಾಡೋಣ. ಬಟನ್ ಡಾಟ್ ಪ್ಲೇಸ್ x 200 y 100 ಅಂತ ಕೊಡ್ತೀನಿ. ನೋಡೋಣ ಇವಾಗ ಹೆಂಗ್ ಕಾಣುತ್ತೆ ಅಂತ. ಬಂತಲ್ಲ? ಸೊ ಲೇಬಲ್ಲು ಇದೆ, ಟೆಕ್ಸ್ಟ್ ಬಾಕ್ಸು ಇದೆ, ಬಟನ್ನು ಇದೆ. ನೋಡಿ, ಬಟನ್ ಕ್ಲಿಕ್ ಕೂಡ ಆಗುತ್ತೆ. ಈಗ ನಾನು ಬಟನ್ ಎಂದು ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಬೋದು. ಕಾಮಾ bg ಬ್ಯಾಕ್ಗ್ರೌಂಡ್ ಇಸ್ ಈಕ್ವಲ್ ಟು ಯಾವ್ದಾದ್ರೂ ಕಲರ್ ನೇಮ್ ಕೊಡಿ. ಇದು ಒಂದು ಕಲರ್. ಓಕೆ, ನೋಡಿ ಈಸಿ ಬನ್ ಅಂತ ಬರ್ತಾ ಇದೆ. ಈ ನಮ್ಮ ಏನ್ ಹೇಳಿ, ನೀವು ಇಲ್ಲೊಂದು ನಂಬರ್ ಕೊಡ್ತೀರಾ, 70 ಏನೋ ಒಂದು ನಂಬರ್ 78. ಬಟನ್ ಕ್ಲಿಕ್ ಮಾಡಿದ್ರೆ 78 ಈವನ್ನ ಆಡ ಅಂತ ಹೇಳ್ಬೇಕು. ಅದು ನಮ್ಮ ಕೆಲಸ. ಅದಕ್ಕೆ ನಾನು ಫಸ್ಟ್ ಡಿಸೈನ್ ಮಾಡ್ಕೊಂತ ಇದ್ದೀನಿ. ಈಗ ಏನೇನು ಯೂಸ್ ಮಾಡಿದೆ, ಈ ವಿಂಡೋಗೆ ಯಾವ ಕ್ಲಾಸ್ ಯೂಸ್ ಮಾಡಿದೆ? ಟಿಕೆ. ಲೇಬಲ್ಗೆ ಲೇಬಲ್, ಟೆಕ್ಸ್ಟ್ ಬಾಕ್ಸಿಗೆ ಎಂಟ್ರಿ, ಇದಕ್ಕೆ ಬಟನ್. ಅರ್ಥ ಆಯ್ತಾ ನಾನೀಗ ಇಲ್ಲಿ ತನಕ ಹೇಳಿದ್ದು?
ಗೊತ್ತಾಗ್ತಾ ಇದೆಯಾ? Yes, sir. ಎಸ್ ನೋಡಿ Yes, ಇವಾಗ sir. ಎಸ್ ಮಾ ಓಕೆ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಈ ಬಟನ್ ಕ್ಲಿಕ್ ಆಯ್ತಾ ಇಲ್ವಾ ಅಂತ ತಿಳ್ಕೊಬೇಕು. ಈಗ ಇದನ್ನ ನಾವೇನಂತೀವಿ ಈವೆಂಟ್ ಹ್ಯಾಂಡ್ಲಿಂಗ್. ಓಕೆ, ಈ ಬಟನ್ ಕ್ಲಿಕ್ ಆದ ತಕ್ಷಣ ನೀವು ಒಂದು ಫಂಕ್ಷನ್ ಅನ್ನ ಕಾಲ್ ಮಾಡಬೇಕು. ಅದಕ್ಕೆ ಫಂಕ್ಷನ್ ಬರೆಯೋದು ಹೆಂಗೆ ಅಂತ ಗೊತ್ತಿದೆ ನಮಗೆ. ಸೊ ಫಂಕ್ಷನ್ ಹೆಂಗ್ ಬರಿತೀವಿ? ಸೊ ನೀವು ಆಲ್ರೆಡಿ ಕಲ್ತಿದ್ದೀರಾ ಫಂಕ್ಷನ್ ಬರೆಯೋದು. ಇಂಪೋರ್ಟ್ ಕೆಳಗಡೆ ಅದನ್ನ ಬರಿತೀವಿ ನೋಡಿ, def def ಫಂಕ್ಷನ್ ನೇಮ್ ಕೊಡೋಣ easy1. ಓಕೆ, ಇದ್ರೊಳಗಡೆ ಸದ್ಯಕ್ಕೆ ಒಂದು ಪ್ರಿಂಟ್ ಬರ್ಕೊಂತೀನಿ. ಯು ಕ್ಲಿಕ್ಡ್ ಬಟನ್ ಅಂತ ಹಿಂಗ್ ಬರ್ಕೊಂಡಿರ್ತೀವಿ. ಸೊ ಇವಾಗ ಈ ಫಂಕ್ಷನ್ ನಿಮಗೆ ಗೊತ್ತಿರೋ ಪ್ರಕಾರ ಒಂದು ಫಂಕ್ಷನ್ ವರ್ಕ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಕಾಲ್ ಮಾಡ್ಬೇಕು, ಇಲ್ಲ ಅಂದ್ರೆ ಅದು ವರ್ಕ್ ಆಗಲ್ಲ. ಯಾವಾಗ ಕಾಲ್ ಮಾಡಬೇಕು? ಬಟನ್ ಕ್ಲಿಕ್ ಮಾಡಿದ್ರೆ. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿದೆ ಲೈನ್ ನಂಬರ್ 21, ಇಲ್ಲಿ ನಮ್ಮ ಬಟನ್ ಇದೆ ನೋಡಿ, ಇಲ್ಲಿ ಬರೀತೀನಿ ಕಮಾಂಡ್. ಪ್ರಾಪರ್ಟಿ ಹೆಸರೇನು? ಕಮಾಂಡ್ ಅಂತ ಇದೆ ಪ್ರಾಪರ್ಟಿ. ಕಮಾಂಡ್ ಈಸ್ ಈಕ್ವಲ್ ಟು ಫಂಕ್ಷನ್ ಹೆಸರೇನಿದೆ? ಈಸ್ ಈವನ್. ನೋಡಿ ಇಲ್ಲಿ ಫಂಕ್ಷನ್ ಕಾಲ್ ಮಾಡಬಾರ್ದು, ಫಂಕ್ಷನ್ ಅಸೈನ್ ಮಾಡಬೇಕು. ಈಸ್ ಈವನ್ ಆದ್ಮೇಲೆ ಹಿಂಗೆ ಬ್ರಾಕೆಟ್ ಹಾಕಿದ್ರೆ ಕಾಲ್ ಆಗುತ್ತೆ. ನಾನು ಬ್ರಾಕೆಟ್ ಹಾಕ್ತಾ ಇಲ್ಲ. ಇದ್ರ ಅರ್ಥ ಏನು? ಕಮಾಂಡ್ ಅನ್ನೋ ಪ್ರಾಪರ್ಟಿಗೆ ಫಂಕ್ಷನ್ ಅನ್ನ ಅಸೈನ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ಈಗ ಈ ಬಟನ್ ಕ್ಲಿಕ್ ಮಾಡಿದ್ರೆ ಈ ಫಂಕ್ಷನ್ ಕಾಲ್ ಆಗಬೇಕು ಈಸ್ ಈವನ್. ಸೊ ಅದು ಏನ್ ಮಾಡುತ್ತೆ? ಪ್ರಿಂಟ್ ಸ್ಟೇಟ್ಮೆಂಟ್ ನ ಪ್ರಿಂಟ್ ಮಾಡುತ್ತೆ. ನೋಡೋಣ, ಈಗ ಚೆಕ್ ಮಾಡೋಣ. ಇದು ಬಂತು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅಂತ. ಬಂತು. ಫಸ್ಟ್ ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ನೋಡ್ತೀನಿ ನಾನು. ನೋಡ್ರಿ, ಯು ಕ್ಲಿಕ್ ದಿ ಬಟನ್. ಸೊ ಫಂಕ್ಷನ್ ಕಾಲ್ ಆಗ್ತಾ ಇದೆ. ಫಸ್ಟ್ ಹಿಂಗೆ ಒಂದೊಂದೇ ಚೆಕ್ ಮಾಡ್ಕೊಂತ ಬರಬೇಕು. ಓಕೆ, ಯು ಕ್ಲಿಕ್ ದಿ ಬಟನ್ ಬಂತು. ಸೊ ಈಗೇನಾಗಬೇಕು? ನೀವು ಇಲ್ಲೇನೋ ಒಂದು ನಂಬರ್ ಕೊಡ್ತೀರಾ 78. ಈ ಫಂಕ್ಷನ್ ಕ್ಲಿಕ್ ಮಾಡಿದಾಗ ಆ 78 ಅನ್ನ ತಗೋಬೇಕದು. ಅದ್ರ ಮೇಲೆ ನಾನು ಇಫ್ ಎಲ್ಸ್ ಅನ್ನ ಅಪ್ಲೈ ಮಾಡಬೇಕು. ಅದಕ್ಕೆ ಈಗ ಪ್ರಿಂಟ್ ಗೊತ್ತಾಯ್ತಲ್ವಾ, ನಾನು ಅದನ್ನ ಕಮೆಂಟ್ ಮಾಡ್ತೀನಿ. ಸಾಕಿದೆ. ನೆಕ್ಸ್ಟ್ ಈಗ ಟೆಕ್ಸ್ಟ್ ಬಾಕ್ಸ್ ಹೆಸರೇನು? ಟೆಕ್ಸ್ಟ್ ಬಾಕ್ಸ್ ಅನ್ನೋ ಆಬ್ಜೆಕ್ಟ್ ನೇಮ್ ಏನ್ ಕೊಟ್ಟಿವಿ ನಾವು? T1 ಇಲ್ಲಿದೆ ನೋಡಿ, T1. ಸೊ ಇದನ್ನ ಉಪಯೋಗಿಸ್ಕೊಂಡು ನಂಬರ್ ತಗೊಳ್ಳೋಣ. n is equal to, ಮತ್ತೆ ನಾವು ನಂಬರ್ನ ಇಂಟಿಜರ್ ಕನ್ವರ್ಟ್ ಮಾಡಬೇಕು. ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಇರೋದು ಬೈ ಡಿಫಾಲ್ಟ್ ಸ್ಟ್ರಿಂಗ್ ಆಗಿರುತ್ತೆ, ಅದಕ್ಕೋಸ್ಕರ T1 ಡಾಟ್ ಗೆಟ್ ಅಂತ ಬರುತ್ತೆ. ಹಿಂಗ್ ಬರೆದ್ರೆ ಏನರ್ಥ? T1 ಡಾಟ್ ಗೆಟ್ ಏನ್ ಮಾಡುತ್ತೆ? ಇಲ್ಲಿ ಕಮೆಂಟ್ ಅಲ್ಲಿ ಬರೀತೀನಿ ನೋಡಿ, T1 ಡಾಟ್ ಗೆಟ್ helps to fetch content of text box. ಟೆಕ್ಸ್ಟ್ ಬಾಕ್ಸ್ ನ ಕಂಟೆಂಟ್ ನ ತಗೋಬೇಕಂದ್ರೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ, ಗೆಟ್. ಓಕೆ, ಸೊ ಬಂತು, ಇಂಟಿಜರ್ ಆಗಿರುತ್ತೆ. ಈವನ್ ನಾಟ್ ತಿಳ್ಕೊಳ್ಳೋದು ನಿಮಗೆ ಗೊತ್ತಿದೆ ಇವಾಗ. ಇಫ್ ಎನ್ mod 2, ಇಫ್ ಎನ್ mod 2 is equal to 0, ಏನಂತ ಪ್ರಿಂಟ್ ಮಾಡೋಣ? ಪ್ರಿಂಟ್ ಎಫ್ ಯೂಸ್ ಮಾಡ್ಬಿಡೋಣ. ತಾಳಿ, ಬೆಟರ್ ಇಲ್ಲೊಂದು ಮೆಸೇಜ್, ಒಂದು ವೇರಿಯೇಬಲ್ ಯೂಸ್ ಮಾಡ್ಕೊಂತೀನಿ. ರಿಸಲ್ಟ್ ಅಂತ ತಗೊಂಡು f result is equal to f n is even, else result is equal to f n is odd. ನೋಡಿ, ರಿಸಲ್ಟ್ ಅಲ್ಲಿ ಏನಿರುತ್ತೆ? n is even, n is odd ಏನೋ ಒಂದಿರುತ್ತೆ. ಅದನ್ನ ಪ್ರಿಂಟ್ ಮಾಡೋಣ, ರಿಸಲ್ಟ್ ಅನ್ನ ಪ್ರಿಂಟ್ ಮಾಡೋಣ. print. ಸೊ ಈಗ ರನ್ ಮಾಡ್ತೀನಿ ನೋಡಿ, ಇಲ್ಲ ನಂಬರ್ ಕೊಡ್ತೀನಿ 11. 11 is odd ಬರ್ತಾ ಇದೆ ನೋಡಿ, ಇಲ್ಲಿ ಆನ್ಸರ್ 11 is odd. ಸೊ 20 ಕೊಡ್ತೀನಿ, 20 ನೋಡಿ, 20 is even ಬರ್ತಾ ಇದೆ. ಸೊ ಆನ್ಸರ್ ಬರ್ತಾ ಇದೆ, ಬಟ್ ನಮಗೆ ಇಲ್ಲಿ ಬರಬಾರ್ದು, ಇಲ್ಲಿ ಮೇಲ್ಗಡೆ ಈ ವಿಂಡೋ ಮೇಲೆ ಬರಬೇಕು ಆನ್ಸರ್. 11 is odd, 20 is even ಅಂತ ಇಲ್ಲಿ ಬರಬೇಕು. ಸೊ ಇಲ್ಲಿ ಬರ್ಬೇಕಂದ್ರೆ ನೀವು ಇನ್ನೊಂದು ಲೇಬಲ್ ತಗೋಬೇಕು. ಓಕೆ, ಅದಕ್ಕೆ ಇನ್ನೊಂದು ಲೇಬಲ್ ತಗೊಂತೀನಿ. ಬಟನ್ ಆದ್ಮೇಲೆ LBL result is equal to tk.label ವಿಂಡೋ. ಟೆಕ್ಸ್ಟ್ ಏನು ಹೇಳೋದು ಬೇಡ, ಅಥವಾ ಬೇಕಾದ್ರೆ ಹಂಗಿದ್ರೆ ಹೇಳಿ.
text result will be displayed here ಅಂತ ಬರೀತೀನಿ. ಇದು ಎಲ್ಲಿರಬೇಕು? LBL result dot place x 100 y ಒಂದು 250 ಕೊಟ್ಟಿರ್ತೀವಿ. ಓಕೆ, ನೋಡಿ ಹೆಂಗ್ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಾ ಇದೆ. ರಿಸಲ್ಟ್ ವಿಲ್ ಬಿ ಡಿಸ್ಪ್ಲೇಡ್ ಹಿಯರ್. ಸೊ ಇವಾಗ ನೀವು 20 ಅಂತ ಕೊಟ್ರೆ, ಸೊ 20 is even ಅಂತ ಇಲ್ಲಿ ಬರಬೇಕು. ರಿಸಲ್ಟ್ ವಿಲ್ ಬಿ ಡಿಸ್ಪ್ಲೇಡ್ ಹಿಯರ್ ಇದೆಯಲ್ಲ, ಅದು ಹೋಗ್ಬಿಟ್ಟು ಅಲ್ಲಿ 20 is even ಅಂತ ಬರಬೇಕು. ಅದಕ್ಕೆ ಸಿಂಪಲ್ ಲಾಜಿಕ್, LBL ರಿಸಲ್ಟ್ ಇದೆಯಲ್ಲ, ಇದ್ರ ಕಂಟೆಂಟ್ ಅನ್ನ ಡೈನಾಮಿಕ್ ಆಗಿ ನಾವು ಚೇಂಜ್ ಮಾಡಬೇಕು. ಅದಕ್ಕೆ ಇಲ್ಲಿ ಮೇಲ್ ಬರೋಣ. ಇಲ್ಲಿದೆಯಲ್ಲ, ಪ್ರಿಂಟ್ ಮಾಡ್ತಿದ್ದೀವಿ. ಪ್ರಿಂಟ್ ಆಗಲಿ, ಅದು ಇರಲಿ. ಅದ್ರ ಜೊತೆಗೆ LBL result ಡಾಟ್ ಒಂದು ಫಂಕ್ಷನ್ ಇದೆ ಕಾನ್ಫಿಗ್ ಅಂತ. ಕಾನ್ಫಿಗ್ ಅಂದ್ರೆ ನೀವು ಡೈನಾಮಿಕ್ ಆಗಿ ಚೇಂಜ್ ಮಾಡ್ಬೋದು. ಯಾವ ಪ್ರಾಪರ್ಟಿ? ಟೆಕ್ಸ್ಟ್. ಎದರಿಂದ? RES. ಹಿಂಗೆ ಹಾಕ್ಬಿಡ್ತೀನಿ ನೋಡಿ. ಸೊ ಲೇಬಲ್ ರಿಸಲ್ಟಿನ ಟೆಕ್ಸ್ಟ್ಗೆ RES ನ ಹಾಕು. RES ಅಲ್ಲಿ ಏನಿದೆ? ಈವನ್ ಆಡ್ ಅನ್ನೋದಿದೆ. ಓಕೆ, ಈಗ ನೋಡಿ. ಸೊ 20 ಕೊಟ್ಟೆ, ಕ್ಲಿಕ್ ಮಾಡ್ತೀನಿ, ಚೇಂಜ್ ಆಗ್ಬೇಕು. ಇವಾಗ ನೋಡಿ ಚೇಂಜ್ ಆಗ್ತಾ ಇದೆ. 20 is even. 21 ಕೊಡ್ತೀನಿ, 21 is odd ಬರ್ತಾ ಇದೆ. ಸೊ ಇದ್ರದ್ದು ಸೈಜ್ ಮತ್ತೆ ಕಲರ್ ಸ್ವಲ್ಪ ಚೇಂಜ್ ಮಾಡೋಣ. ಅಲ್ಲಿಗೆ ನಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲೇನ್ ಮಾಡ್ತೀನಿ, ಸೈಜ್ ಕಲರ್ಗೆ FG ಫೋರ್ಗ್ರೌಂಡ್ ಅಂತ ಬ್ಲೂ. ಸೊ ಸೈಜ್ ಚೇಂಜ್ ಮಾಡ್ಬೇಕಂದ್ರೆ ಫಾಂಟ್ ಅಂತ ಒಂದು ಪ್ರಾಪರ್ಟಿ ಇದೆ. ಫಾಂಟ್ ಈ ತರ ಬ್ರಾಕೆಟ್ ಅಲ್ಲಿ ಟಪಲ್ ಅಲ್ಲಿ ಹೇಳ್ಬೇಕು ನೀವು. ಫಾಂಟ್ ಯಾವ ಫಾಂಟ್ ಬೇಕು? ಕ್ಯಾಲಿಬ್ರಿ. ನೀವು ಯಾವ್ದಾರ ಕೊಡಿ, ಟೈಮ್ಸ್ ಇನ್ ನ್ಯೂ ರೋಮನ್ ಏನಾರ ಕೊಡ್ಬೋದು. ಸೈಜ್ ಎಷ್ಟು? 20 ಸೈಜ್ ನೋಡಿ. ಈಗ ಅದು ಬ್ಲೂ ಕಲರ್ ವಿತ್ ಇನ್ಕ್ರೀಸ್ಡ್ ಸೈಜ್ ಬರಬೇಕು. ಓಕೆ, ಕೊಡ್ತೀನಿ 25. ನೋಡಿ ಬಂತಲ್ಲ, 25 is odd. 100 is even ಬರ್ತಾ ಇದೆ. ಗೊತ್ತಾಗ್ತಿದ್ಯಾ ಏನಿದು ಪ್ರಾಬ್ಲಮ್ ಅಂತ? ಅರ್ಥ ಆಯ್ತಾ ಏನ್ ಮಾಡಿದೆ ಅಂತ ನಾನು? ಎಸ್, ಕೇಳಿಸ್ಕೊತಿದ್ದೀರಾ ಎಲ್ಲರೂ? ಭಾವನಾ, ಕಾರ್ತಿಕ್, ಶ್ವೇತಾ, ಎಲ್ರು ಮ್ಯೂಟ್ ಮಾಡಿ ಎಲ್ಲಿಗಾದ್ರೂ ಹೋಗ್ಬಿಡ್ತೀರಾ ಹೆಂಗೆ? ನೋ ಸರ್. ಯಾಕ ಬಹಳ ಡಿಲೇಡ್ ರಿಪ್ಲೈ ಬರುತ್ತಲ್ಲಪ್ಪ. ಅರ್ಥ ಆಯ್ತಾ ಈ ಪ್ರಾಬ್ಲಮ್? ಎಸ್ ಸರ್. ಓಕೆ, ಮಾಡ್ತೀರಾ ಇದನ್ನ? ಇದನ್ನ ಕಂಪ್ಲೀಟ್ ಮಾಡಿ ಈ ಪ್ರಾಬ್ಲಮ್ನ. ನಾನು ನಿಮ್ಗೆ ಇದ್ರದ್ದು ಹಾಕ್ತೀನಿ ಇವಾಗ ವಿಡಿಯೋ. ಇದ್ರ ಒಂದೊಂದನೇ ಮಾಡ್ತಾ ಬರ್ಬೇಕು. ಈಗ ನಾನು ಒಂದು ಪ್ರಾಬ್ಲಮ್ ಕೊಡ್ತೀನಿ, ಒಂದು ಅಸೈನ್ಮೆಂಟ್ ಕೊಡ್ತೀನಿ. ಓಕೆ, ನೀವು ಅಸೈನ್ಮೆಂಟ್ ಸ್ವಲ್ಪ ವರ್ಕ್ ಮಾಡ್ಬೇಕು. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ. ಟ್ರೈ ಮಾಡ್ತೀರಾ ಇದನ್ನ? ಓಕೆ, ಸೊ ನಾನು ಇದ್ರದ್ದು ವಿಡಿಯೋ ಶೇರ್ ಮಾಡ್ತೀನಿ ಇವಾಗ. ನೀವು ಇದನ್ನ ವರ್ಕ್ ಮಾಡಿ ತೋರಿಸ್ಬೇಕು ನನಗೆ. ಅದಾದ್ಮೇಲೆ ನಿಮಗೊಂದು ಸಣ್ಣ ಅಸೈನ್ಮೆಂಟ್ ಕೊಡ್ತೀನಿ, ಅದನ್ನ ಮಾಡಬೇಕು. ಓಕೆ ಎಸ್ ಸರ್. ಓಕೆ ಓಕೆ ಓಕೆ, ಇದನ್ನ ಟ್ರೈ ಮಾಡಿ. ನಾನೀಗ ಇದ್ರದ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇದನ್ನ ವರ್ಕ್ ಮಾಡ್ರಿ. ಇದು ವರ್ಕ್ ಮಾಡಿದ್ಮೇಲೆ ನಾನು ಇನ್ನೊಂದು ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ.